ಇಂಕೇಸ್ ನಮಸ್ಕಾರ. ಇವತ್ತು ನಮ್ಮ ಸುತ್ತಮುತ್ತಲು ಯಾರನ್ನಾದ್ರೂ ಕೇಳಿದ್ರೆ ನಾನು ಮಾಸ್ಟರ್ಸ್ಗೆ ಅಮೆರಿಕಾಗೆ ಹೋಗ್ತೀನಿ ಅಥವಾ ಕೆನಡಾಗೆ ಹೋಗ್ತೀನಿ ಅಂತಲೇ ಹೇಳ್ತಾ ಇರ್ತಾರೆ. ಕಳೆದ ವರ್ಷವಷ್ಟೇ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹಾರಿ ಹೋಗ್ತಾ ಇದ್ದಾರೆ. ಇದು ಈಗಿನ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಆ ಹಾರಾಟದ ಹಿಂದಿರೋ ಅಸಲಿ ನಿಜ ಕತೆ ಏನು ಗೊತ್ತಾ? ರಾಜು ಉದಾಹರಣೆಗೆ ತೆಗೆದುಕೊಳ್ಳಿ. 2 ವರ್ಷದ ಹಿಂದೆ ರಾಜು ಅಮೆರಿಕಾಗೆ ಹೋದಾಗ ಅವನ ಕಣ್ಣಲ್ಲಿ ಸಾವಿರಾರು ಕನಸುಗಳಿದ್ವು. ಅಲ್ಲಿ ಲೈಫ್ ಸ್ಟೈಲ್, ಡಾಲರ್ನಲ್ಲಿ ಸಂಬಳ ಮತ್ತು ಒಂದು ದೊಡ್ಡ ಫ್ಯೂಚರ್, ಇದೆಲ್ಲ ನೆನಪಿಸಿಕೊಂಡು ಅವನು ಎಕ್ಸೈಟ್ ಆಗಿದ್ದ. ಆದರೆ ಅಮೆರಿಕಕ್ಕೆ ಹೋದ ಕೆಲವು 6 ತಿಂಗಳ ನಂತರ ಅವನ ಫೋನ್ ಬಂದಾಗ ಅವನು ಹೇಳಿದ್ದು ಒಂದೇ ಮಾತು: ಯಾರಾದರೂ ನನಗೆ ಇಲ್ಲಿ ಬರುವುದಕ್ಕಿಂತ ಮುಂಚೆ ಇಲ್ಲಿ ವಾಸ್ತವದ ಬಗ್ಗೆ ಹೇಳಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆ ರಾಜುಗಾಗಿದ್ದಾದ್ರೂ ಏನು? ಅವನ ಕನಸುಗಳು ಏಕೆ ಕನಸಾಗಿಯೇ ಉಳಿದವು? ಅಥವಾ ಆ ಕನಸುಗಳ ಹಿಂದೆ ಅವನು ಪಡುತ್ತಿದ್ದ ಕಷ್ಟಗಳಾದ್ರೂ ಏನು? ಇವತ್ತು ನಾವು ಯಾವುದೇ ಮುಚ್ಚುಮರಿ ಇಲ್ಲದೆ ವಿದೇಶಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಆ ಸುಂದರ ಕನಸಿನ ಕರಾಳ ವಾಸ್ತವದ ಬಗ್ಗೆ ಮಾತನಾಡಲಿದ್ದೇವೆ. ನಿಮ್ಮಲ್ಲೊಬ್ಬರು ವಿದೇಶಕ್ಕೆ ಹೋಗುವ ಪ್ಲಾನ್ ಮಾಡುತ್ತಿದ್ದರೆ ಇಂಗೆ ಈ ವಿಡಿಯೋ ನಿಮ್ಗೆ ಕಣ್ ತೆರೆಸುತ್ತದೆ. ಬನ್ನಿ ಆ ಕಥೆಯ ಒಳಗೆ ಹೋಗೋಣ. ಈಗ ಪ್ರಶ್ನೆ ಬರೋದು ಒಂದೇ: ಎಲ್ಲರೂ ವಿದೇಶಕ್ಕೆ ಹೋಗುವಷ್ಟು ಹುಚ್ಚರಿದ್ದಾರಾ? ಅದಕ್ಕೆ ಕಾರಣ ಬೇರೆನೇ ಇದೆ. ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ ಆಗಲಿ, ಡಾಕ್ಟರ್ ಆಗಲಿ, ಎಲ್ಲ ಯಾವುದೇ ಉತ್ತಮ ಉದ್ಯೋಗಕ್ಕೆ ಸೇರಬೇಕಂದರೆ ಅದೊಂದು ಟೂರ್ನಿಮೆಂಟ್ ಗೆದ್ದಷ್ಟೇ ಕಷ್ಟ. ನೀವು ಗಮನಿಸಿರಬಹುದು, ನಮ್ಮಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು IIT ಅಥವಾ NEET ಪರೀಕ್ಷೆಗಳಿಗಾಗಿ ತಯಾರಿ ಮಾಡ್ತಾರೆ. ಆದರೆ ಸೀಟ್ ಸಿಗೋದು ಕೇವಲ ಕೆಲವಷ್ಟು ಅದೃಷ್ಟಶಾಲಿಗಳಿಗೆ ಮಾತ್ರ. ಉಳಿದವರು ಎಲ್ಲಿಗೆ ಹೋಗಬೇಕು? ಎಷ್ಟೋ ಕಡೆ ಮೂಲ ಸೌಕರ್ಯಗಳು ಕೊರತೆ ಇರುತ್ತೆ. ಹಳೆಯದಾದ ಶಿಕ್ಷಣ ಪದ್ಧತಿ ಮತ್ತು ಪ್ರಾಕ್ಟಿಕಲ್ ನಾಲೆಜ್ಗಿಂತ ಬರೀ ಬಾಯ್ಪಾಟಿನ ಮಹತ್ವ ಕೊಡುವ ವ್ಯವಸ್ಥೆ. ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳಿಗೆ ತನ್ನ ಭವಿಷ್ಯದ ಭರವಸೆ ಕಡಿಮೆ ಆಗ್ತಾ ಇದೆ. ಇನ್ನು ಪೋಷಕರ ಕಥೆ ಅಂದರೆ, ಇಲ್ಲಿ ವಿದೇಶಿಯ ಡಿಗ್ರಿ ಎಂದರೆ ಕೇವಲ ವಿದ್ಯಾಭ್ಯಾಸವಲ್ಲ, ಅದೊಂದು ಸ್ಟೇಟಸ್ ಸಿಂಬಲ್ ಅಥವಾ ಪ್ರತಿಷ್ಠತೆಯ ಸಂಕೇತ. ನನ್ನ ಮಗ ಅಮೆರಿಕದಲ್ಲಿ ಓದುತ್ತಿದ್ದಾನೆ ಎನ್ನುವುದು ಹೇಳಿಕೊಳ್ಳುವುದೇ ಆ ಪೋಷಕರಿಗೆ ಒಂದು ದೊಡ್ಡ ಹೆಮ್ಮೆ. ನಮ್ಮ ಸಮಾಜದಲ್ಲಿ ಬಿಳಿ ಸಮವಸ್ತ್ರಕ್ಕಿಂತ ವಿದೇಶದ ವಿಶ್ವವಿದ್ಯಾಲಯ ಹೂಡಿಕೆಯೇ ಹೆಚ್ಚು ಗೌರವ ತಂದು ಕೊಡುತ್ತದೆ ಎಂಬ ಭಾವನೆ ಬೆರೆತು ಹೋಗಿದೆ. ಆದರೆ ಈ ಪ್ರತಿಷ್ಠಿತ ಮತ್ತು ಸ್ಪರ್ಧೆಯಿಂದ ಪಾರಾಗಲು ಹೊರಡುವ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಕಾಯುತ್ತಿರುವುದು ಕೇವಲ ಆರಾಮದಾಯಕ ಜೀವನವಲ್ಲ, ಬದಲಾಗಿ ಒಂದು ಹೊಸ ರೀತಿಯ ಸಂಘರ್ಷ. ಆ ಸಂಘರ್ಷವೇನು ಅನ್ನೋದನ್ನ ತಿಳಿಯೋಣ. ಸರಿ, ಈಗ ನಿಮ್ಮ ಅಡ್ಮಿಷನ್ ಪಡೆದಿದ್ದೀರಿ, ವೀಸಾ ಸಿಕ್ಕಿದೆ, ವಿಮಾನ ಹತ್ತಿದ್ದೀರಿ, ಆ ಹಂತ ಮುಗೀತು. ಆದರೆ ನಿಜವಾದ ಸವಾಲು ಶುರುವಾಗುವುದೇ ನೀವು ಅಲ್ಲಿ ಕಾಲಿಟ್ಟ ತಕ್ಷಣದಿಂದ. ಮೊದಲನೆಯದು ಸಾಲದ ಹೊರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹೋಗುತ್ತಿದ್ದೀರಿ. ಅಲ್ಲಿ ಟ್ಯೂಷನ್ ಫೀಸ್ ಕೇಳಿದರೆ ತಲೆ ತಿರುಗಿ ಹೋಗುತ್ತದೆ. ಇನ್ನು ಜೀವನದ ವೆಚ್ಚ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಅಂತಾರಲ್ಲ, ಅದರಂತೂ ಕಲ್ಪನೆಗೆ ಮೀರಿದ್ದು. ಬಾಡಿಗೆ, ಇನ್ಶೂರೆನ್ಸ್, ಪ್ರಮಾಣದ ಖರ್ಚು. ತಿಂಗಳಿನ ಆದಾಯದ 60ರಿಂದ 70% ಹಣ ಕೇವಲ ಬದುಕುವುದಕ್ಕೆ ಖರ್ಚಾಗಿ ಬಿಡುತ್ತೆ. ನನ್ನ ಸ್ನೇಹಿತನೊಬ್ಬ ಹೇಳ್ತಾ ಇದ್ದ, ಅಲ್ಲಿ ಮೊದಲು 6 ತಿಂಗಳು ಅವನಿಗೆ ಎಷ್ಟು ಒತ್ತಡವಿತ್ತೆಂದರೆ ಅವನು ಒಂದು ಹೊತ್ತಿನ ಊಟವನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದ. ಹಗಲಿನಲ್ಲಿ ಕಾಲೇಜು, ರಾತ್ರಿ ವೇಳೆ ಯಾವುದೇ ಸೂಪರ್ ಮಾರ್ಕೆಟ್ನಲ್ಲಿ ಪಾರ್ಟ್ ಟೈಮ್ ಕೆಲಸ, ಕೆಲವೊಮ್ಮೆ ಕೆಲಸ ಸಿಗದೆ ಅಲ್ಲಿ ದಾಡುವುದು, ಸಿಕ್ಕರೆ ಹಗಲು ರಾತ್ರಿ ದುಡಿಯುವುದು. ಅಲ್ಲಿ ಚಳಿಯಲ್ಲಿ ಟ್ರೈನ್ಗಾಗಿ ಕಾಯುತ್ತಾ ನಿಲ್ಲುವಾಗ ನಾನು ಏಕೆ ಇಲ್ಲಿ ಬಂದೆ ಎಂಬ ಪ್ರಶ್ನೆ ಕಾಡದೇ ಇರೋದು. ಕೆಲವರು ಅಂದುಕೊಳ್ತಾರೆ, ಹೋಗ್ತೀವಿ, ಪಾರ್ಟ್ ಟೈಮ್ ಮಾಡ್ತೀವಿ, ಸಾಲ ತೀರಿಸ್ತೀವಿ ಅಂತ. ಆದರೆ ವಾಸ್ತವದಲ್ಲಿ ಆ ಪಾರ್ಟ್ ಟೈಮ್ ಕೆಲಸ ಹುಡುಕುವುದೇ ಒಂದು ದೊಡ್ಡ ಟೂರ್ನಿಮೆಂಟ್. ಒಂದು ಕೆಲಸ ಓಪನಿಂಗಿಗೆ ನೂರಾರು ವಿದ್ಯಾರ್ಥಿಗಳ ಸಾಲಿನಲ್ಲಿ ನಿಂತಿರ್ತಾರೆ. ಆ ಒಂದು ಕೆಲಸ ಹಸಿವಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆಗೆ ಗಮನ ಕೊಡಲು ಸಾಧ್ಯವಾಗದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಕುಗ್ಗಿಬಿಡ್ತಾರೆ. ನಿಜ ಹೇಳಬೇಕಂದ್ರೆ, ವಿದೇಶದಲ್ಲಿ ಬದುಕುವುದಂದರೆ ಬರೀ ಫೋಟೋದಲ್ಲಿ ಕಾಣುವ ಲೈಫ್ ಸ್ಟೈಲ್ ಅಲ್ಲ, ಇದು ಪ್ರತಿದಿನ ಬದುಕಿನ ಜೊತೆಗೆ ನಡೆಸುವ ಒಂದು ಹೋರಾಟ. ನೋಡಿ, ಇಲ್ಲಿ ಹಣಕಾಸಿನ ಒತ್ತಡವನ್ನ ಹೇಗೆ ನಿಭಾಯಿಸಬಹುದು, ಆದರೆ ನಾವು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು ಅಂದರೆ ಅದು ನಮ್ಮ ಮನಸ್ಸಿನ ಒಳಗಿರುವ ಖಾಲಿ ಜಾಗ. ಭಾರತದಲ್ಲಿ ಬೆಳೆದ ನಮಗೆ ಸಂಬಂಧಗಳು ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತು. ಮನೆಯಲ್ಲಿ ನಮ್ಮ ಅಮ್ಮ ಕೊಡುವ ಕಾಫಿ, ಪಕ್ಕದ ಮನೆಯವರ ಜೊತೆಗೆ ಹರಟೆ, ವಾರಾಂತ್ಯದಲ್ಲಿ ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಡುವುದು, ಇವೆಲ್ಲವೂ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆದರೆ ವಿದೇಶಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ಇವೆಲ್ಲವೂ ಕಟ್ ಆಫ್ ಆಗಿಬಿಡುತ್ತೆ. ಅಲ್ಲಿ ನೀವು ಯಾರನ್ನು ಭೇಟಿ ಆದರೂ ಅವರೆಲ್ಲರೂ ತಮ್ಮ ತಮ್ಮ ಕೆಲಸದ ಊಟದಲ್ಲಿ ಇರುತ್ತಾರೆ. ಯಾರಿಗೂ ಯಾರು ಸಮಯ ಕೊಡುವುದಿಲ್ಲ. ಫೋನ್ ಮಾಡಿದಾಗ ಅಮ್ಮನ ಧ್ವನಿ ಕೇಳುತ್ತದೆ, ಆದರೆ ಅವರನ್ನು ತಬ್ಬಿಕೊಳ್ಳಲು ಸಾಧ್ಯವಿಲ್ಲ. ಏಕಾಂಗಿಯಾಗಿ ಅದೆಷ್ಟು ವಿದ್ಯಾರ್ಥಿಗಳು
ತೀವ್ರವಾಗಿ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಸುಳಿಯಾಗಿರುತ್ತಾರೆ. ಇದಕ್ಕೆ ಕಲ್ಚರ್ ಶಾಕ್ ಕೂಡ ಸೇರಿಬಿಡುತ್ತದೆ. ಅಲ್ಲಿ ಸಂಸ್ಕೃತಿ, ಅಲ್ಲಿಯ ಜನರ ವರ್ತನೆ, ನೀವು ಮಾತನಾಡುವ ಭಾಷೆಯ ಶೈಲಿ ಎಲ್ಲವೂ ಹೊಸದು. ಆರಂಭದಲ್ಲಿ ಇದೆಲ್ಲ ಖುಷಿ ಕೊಡಬಹುದು, ಆದರೆ ತಿಂಗಳು ಕಳೆದಂತೆ ನೀವು ಅಲ್ಲಿಯ ವ್ಯವಸ್ಥೆಯಲ್ಲಿ ಒಬ್ಬ ಹೊರಗಿನ ವ್ಯಕ್ತಿ ಅನ್ನೋದು ಪದೇ ಪದೇ ನೆನಪು ಮಾಡುತ್ತದೆ. ನೋಡಿ, ನಾವು ಮನುಷ್ಯರು, ನಮಗೆ ಸಾಮಾಜಿಕ ಬೆಂಬಲ ಬೇಕು. ಆದರೆ ವಿದೇಶದ ಈ 4 ಗೋಡೆಗಳ ಮಧ್ಯೆ ಎಷ್ಟೋ ವಿದ್ಯಾರ್ಥಿಗಳು ಮೌನವಾಗಿ ಅಳುತ್ತಿದ್ದಾರೆ. ಯಾರಿಗೂ ಹೇಳಿಕೊಳ್ಳದ, ಯಾರಿಗೂ ಅರ್ಥವಾಗದ ಆ ನೋವು ಹೊರಗಿನ ಜಗತ್ತಿಗೆ ಎಂದಿಗೂ ಕಾಣುವುದೇ ಇಲ್ಲ. ಆದರೆ ಇಷ್ಟೆಲ್ಲ ಕಷ್ಟದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ವಿದೇಶಕ್ಕೆ ಹೋಗುವುದಂದ್ರೆ ಸೋಲು ಅಂತ ಭಾವಿಸಬೇಡಿ. ವಾಸ್ತವ ಏನೆಂದರೆ ಎಲ್ಲರೂ ಸೋಲುತ್ತಾರೆ ಎಂದರ್ಥವಲ್ಲ. ಸರಿಯಾದ ಯೋಜನೆ ಮತ್ತು ಅಚಲವಾದ ಪರಿಶ್ರಮವಿದ್ದರೆ ಅದೇ ವಿದೇಶದ ನೆಲದಲ್ಲಿ ಯಶಸ್ಸಿನ ಶಿಖರವೇರಿದ ಸಾವಿರಾರು ಭಾರತೀಯರಿದ್ದಾರೆ. ನಮ್ಮ ನಡುವೆಯೇ ಇರುವ ಸತ್ಯ ನಾದಿಲ್ ಅಥವಾ ಸುಂದರ್ ಪಿಂಚೆ ಅವರಂಥ ವ್ಯಕ್ತಿಗಳನ್ನು ನೋಡಿದರೆ ಅವರೆಲ್ಲರೂ ಒಂದಲ್ಲ ಒಂದು ದಿನ ಇದೇ ಸವಾಲನ್ನು ಎದುರಿಸಿ ಬಂದವರು. ಅವರು ಅಲ್ಲಿಗೆ ಹೋದಾಗ ಕೇವಲ ಹಣಕ್ಕಾಗಿ ಹೋಗಿರಲಿಲ್ಲ, ಬದಲಾಗಿ ತಮ್ಮ ಕೌಶಲ್ಯವನ್ನು ಜಾಗತಿಕ ಮಟ್ಟದಲ್ಲಿ ಸಾಬೀತುಪಡಿಸಲು ಹೋಗಿದ್ದರು. ನನ್ನ ಪರಿಚಯ ಇನ್ನೊಬ್ಬ ಸ್ನೇಹಿತ ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿ ಓದಿನಲ್ಲಿ ಟಾಪರ್ ಆಗಿ ಅಲ್ಲಿಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡ, ನೆಟ್ವರ್ಕಿಂಗ್ ಮಾಡಿ ಮತ್ತು ಇಂದು ಒಂದು ದೊಡ್ಡ ಕಂಪನಿಯಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾನೆ. ಅವನು ಪಟ್ಟ ಕಷ್ಟಗಳನ್ನು ನೆನೆಸಿಕೊಂಡರೆ ಅಂದು ಅವನ ಯಶಸ್ಸಿನ ಮೆಟ್ಟಿಲಾಗಿತ್ತು ಅಂತಾನೆ. ವಿದ್ಯಾರ್ಥಿಗಳೇ, ವ್ಯತ್ಯಾಸ ಇರೋದು ಅಲ್ಲಿರೋ ದೇಶದಲ್ಲ, ಬದಲಾಗಿ ನಮ್ಮ ತಯಾರಿಯಲ್ಲಿ. ನೀವು ಅಲ್ಲಿ ಕೇವಲ ಒಂದು ಡಿಗ್ರಿಗಾಗಿ ಹೋಗುತ್ತಿದ್ದೀರಾ ಅಥವಾ ಕೌಶಲ್ಯಕ್ಕಾಗಿ ಹೋಗ್ತಾ ಇದ್ದೀರಾ? ಆ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮನ್ನು ಬದಲಾಯಿಸಿಕೊಳ್ಳುತ್ತೀರಾ ಅಥವಾ ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದು ಕಾಯ್ತಾ ಕುಳಿತುಕೊಳ್ತೀರಾ? ಯಶಸ್ಸು ಸಿಗೋದು ಅವರನ್ನೇ. ಯಾರು ಸವಾಲುಗಳಿಗೆ ಹೆದರದೆ ಕಷ್ಟಗಳನ್ನು ಮೆಟ್ಟಿಲನ್ನಾಗಿ ಮಾಡಿಕೊಳ್ತಾರೋ ಅವರಿಗೆ ಮಾತ್ರ. ಈ ಹೋರಾಟದ ಹಾದಿ ಕಠಿಣವಾಗಬಹುದು, ಆದರೆ ಅದರ ಕೊನೆಯಲ್ಲಿ ಸಿಗುವ ಫಲಿತಾಂಶ ಅಷ್ಟೇ ಅದ್ಭುತವಾಗಿರುತ್ತೆ. ಕೊನೆಯದಾಗಿ ಒಂದು ಮಾತು, ವಿದೇಶಕ್ಕೆ ಹೋಗುವುದು ಅಥವಾ ಇಲ್ಲೇ ಉಳಿಯುವುದು ಎಂಬುದು ಕೇವಲ ಬೌದ್ಧಿಕ ಬದಲಾವಣೆಯ ಪ್ರಶ್ನೆಯಲ್ಲ. ಇದು ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ತಾಳ್ಮೆಯನ್ನು ಮತ್ತು ನಿಮ್ಮ ಕನಸನ್ನು ನೀವು ಹೇಗೆ ಸಾಬೀತುಪಡಿಸ್ತೀರಿ ಎಂಬ ವಿಷಯ. ನೀವು ವಿದೇಶಕ್ಕೆ ಹೋದರೆ ಖಂಡಿತವಾಗಿಯೂ ದೊಡ್ಡ ಅವಕಾಶಗಳಿವೆ, ಆದರೆ ಅಷ್ಟೇ ದೊಡ್ಡ ಸವಾಲುಗಳಿವೆ. ಆದರೆ ನೀವು ಅಲ್ಲೇ ಉಳಿದರೆ ಇಲ್ಲಿಯೂ ಅವಕಾಶಗಳಿರುವುದಿಲ್ಲ. ನಿಮಗೆ ಬೇಕಿರುವುದು ಸರಿಯಾದ ದಾರಿ ಮತ್ತು ಕಠಿಣ ಪರಿಶ್ರಮ. ನೋಡಿ, ವಿದೇಶಕ್ಕೆ ಹೋಗುವುದು ತಪ್ಪಲ್ಲ, ಆದರೆ ಅಲ್ಲಿಯ ವಾಸ್ತವವನ್ನು ತಿಳಿಯದೆ ಸಿದ್ಧತೆ ಇಲ್ಲದೆ ಹೋಗುವುದು ಮಾತ್ರ ದೊಡ್ಡ ತಪ್ಪು. ಕನಸಿನ ದೇಶಕ್ಕೆ ಹಾರುವ ಮುನ್ನ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಕೌಶಲ್ಯಗಳನ್ನು ಅಲ್ಲಿ ಕಠಿಣ ಪರಿಸ್ಥಿತಿಯನ್ನು ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೌಶಲ್ಯವನ್ನು ಅಲ್ಲಿ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧಗೊಳಿಸಿ. ನೆನಪಿಡಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಕಂಪಾರ್ಟ್ಮೆಂಟ್ ಅಲ್ಲ, ಬದಲಾಗಿ ನಿಮ್ಮ ಕೌಶಲ್ಯ ಮತ್ತು ನಿಮ್ಮ ಹೋರಾಟದ ಮನೋಭಾವವಾಗಿರಲಿ. ಈ ವಿಡಿಯೋ ನಿಮಗೆ ಒಂದು ಹೊಸ ದೃಷ್ಟಿಕೋನ ನೀಡಿದೆ ಎಂದು ನಾನು ನಂಬ್ತೀನಿ. ನಿಮ್ಮ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ವಿದೇಶಕ್ಕೆ ಹೋಗುವ ಪ್ಲಾನ್ ಮಾಡಿದ್ದರೆ ಬಹುಶಃ ನಿಮ್ಮ ಒಂದು ಶೇರ್ ಅವರ ಜೀವನದ ಅತಿ ದೊಡ್ಡ ನಿರ್ಧಾರಕ್ಕೆ ದಾರಿದೀಪವಾಗಿರಬಹುದು. ಈ ಕೇಸ್ ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೊಂದಿಗೆ ಈ ಪಯಣದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.